ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬ್ರದರ್ಸ್ ಫನ್ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ ಮಾತಾಡ್ತಿದ್ದೀನಿ. ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ, ಹಾಗೆ ಮಕ್ಕಳು ದೊಡ್ಡವರೆಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನೋಡಿ, ಬಸ್ಸು ಕೂಡ ರೆಡಿಯಾಗಿದೆ. ಹಾಗೆ ಬಸ್ಸಿಗೆ ಪೂಜೆಯನ್ನು ಕೂಡ ಮಾಡ್ತಿದ್ದೀವಿ. ನಮ್ಮ ಹಿಂದೂ ಸಂಪ್ರದಾಯದ ಹಾಗೆ ಬಸ್ಸಿಗೆ ಪೂಜೆ ಮಾಡಿ ಹೊರಡೋದು ನಮ್ಮ ಸಂಪ್ರದಾಯ. ಹಾಗೆ 5 ಜನ ಕೂಡ ಪೂಜೆಯನ್ನು ಮಾಡಿದರು. ಹೀಗೆ ಒಟ್ಟಾಗಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. 5 ಜನ ಪೂಜೆಯನ್ನು ಮಾಡಿ ನಮ್ಮ ಫ್ರೆಂಡ್ಸ್ ಸುನಿಯಕ್ಕ ಕೂಡ ಕಾಯಿನ ಅವರೇ ಹೊಡಿಬೇಕು ಅಂತ ನಿಂತಿದ್ರು. ಸೊ ಅವರೇ ಕಾಯಿನ ಹೊಡೆಯೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ತುಂಬ ಖುಷಿ ಇತ್ತು ಕಾಯಿನ ಹೊಡೆಯೋದಕ್ಕೆ. ಹಾಗೆ ಇಲ್ಲಿ ತೆಗೆದು ಕಾಯಿನ ಹೊಡೆದ್ರು. ನಂತರ ಎಲ್ಲರೂ ಒಂದು ಫೋಟೋಸ್ಗಳನ್ನ ತೆಗೆದುಕೊಂಡು ಇದು ತುಂಬ ಮೆಮೊರಿ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಹಾಗೆ ನೈಟು ಚಿಕನ್ ಎಗ್ಗಿ ರೈಸ್ ಊಟವನ್ನು ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾಗೆ ಮಕ್ಕಳು ಎಷ್ಟು ಖುಷಿಪಟ್ಟರು ನೀವು ನೋಡಿ. ಈ ಸಾಂಗಿಗೆ ಕಾಪಿ ರೈಟ್ ಬಂದಿದ್ದರಿಂದ ಆ ಸಾಂಗ್ ತಂದು ನಾವು ಬೇಗ ಮ್ಯೂಸಿಕ್ ಹಾಕಿದ್ದೀವಿ. ಮಕ್ಕಳು ಆ ಸಾಂಗಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಮಕ್ಕಳು ಎಷ್ಟು ಖುಷಿ ಪಟ್ಟಿದ್ರು, ಹಾಗೆ ಯಾವ ರೀತಿ ಡ್ಯಾನ್ಸ್ಗಳನ್ನ ಹಾಡಿ ಎಂಜಾಯ್ ಮಾಡ್ತಿದ್ರು ಅಂತ ನೀವು ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಹೀಗೆ ಮಧ್ಯರಾತ್ರಿವರೆಗೂ ತುಂಬ ಜರ್ನಿ ಟೈಮ್ ಹೀಗೆ ಸ್ಪೆಂಡ್ ಆಯಿತು. ಮಧ್ಯರಾತ್ರಿ ಎಲ್ಲ ಟ್ರಾವೆಲ್ ಮಾಡಿದ ನಂತರ ಬೆಳಿಗ್ಗೆ ಉಕ್ಕಡಗಾತ್ರಿ ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋದ್ವಿ. ಬೆಳಗಿನ ಸೂರ್ಯೋದಯದ ಸಮಯ ತುಂಬಾ ಚೆನ್ನಾಗಿತ್ತು. ತುಂಬ ಕೋಲ್ಡ್ ಇತ್ತು, ಆದರೂ ಆ ಸಮಯ ತುಂಬಾ ಸುಂದರವಾಗಿತ್ತು. ಅಜ್ಜಯ್ಯನ ದೇವಸ್ಥಾನದ ಹತ್ರ ಕಾಮಗಾರಿ ಕೂಡ ನಡೀತಿತ್ತು, ಗಮನಿಸ್ತಿರ್ಬೋದು. ನೀವು ಆ ಕಡೆ ಹೋದರೆ ಈ ಪ್ಲೇಸ್ ಒಂದ್ಸಲ ವಿಸಿಟ್ ಮಾಡಿ. ನಂತರ ಸ್ನಾನ ಮಾಡಿ ನಾವು ಟೆಂಪಲಿಗೆ ಹೋದ್ವಿ. ಟೆಂಪಲ್ ಎಂಟ್ರೆನ್ಸ್ ಮಾತ್ರ ವಿಡಿಯೋ ಇದೆ. ದೇವರ ಫೋಟೋ ಹಾಗೆ ವಿಡಿಯೋಗಳು ತೆಗಿಯೋ ಹಾಗಿಲ್ಲ, ಹಾಗಾಗಿ ಬರೀ ಎಂಟ್ರೆನ್ಸ್ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಒಳಗಡೆ ಹೋಗಿ ವಿಭೂತಿಯನ್ನು ಹಣೆಗಿಟ್ಟು ಅಲ್ಲಿಂದ ಒಳಗಡೆ ಹೋದ್ವಿ.
ನಂತರ ಕೆಲವೊಂದು ಫೋಟೋಸ್ಗಳನ್ನ ತೆಗೆದುಕೊಂಡು ತಿಂಡಿ ಪೊಂಗಲ್ ಕೇಸರಿಬಾತ್ ಹಾಗೆ ಹುಳಿ ಚಟ್ನಿಯನ್ನು ಮಾಡಿದರು. ಅಲ್ಲಿಂದ ತಿಂಡಿ ಮಾಡಿಕೊಂಡು ಕೆಲವೊಂದು ಫೋಟೋಸ್ಗಳನ್ನ ತೆಗೆದುಕೊಂಡು ಫ್ರೆಂಡ್ಸ್ ಜೊತೆ ಸಮಯ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಹೊರಟು ಬರುವಾಗ ಸೂರ್ಯಕಾಂತಿ ಹೂಗಳು ಎಷ್ಟಿತ್ತು ಅಂದರೆ ತುಂಬಾ ಇತ್ತು. ನೋಡಿದ್ರೆ ಮನಸೋಲೋದು ಖಂಡಿತ, ಅಷ್ಟು ಹೂಗಳಿತ್ತು. ನಾನು ಅಷ್ಟೊಂದು ಹೂಗಳನ್ನ ಒಟ್ಟಿಗೆ ನೋಡಿದ್ದು ಖಂಡಿತ ಇರಲಿಲ್ಲ. ಸೊ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲೆಲ್ಲಿ ನೋಡಿದ್ರೂ ಸೂರ್ಯಕಾಂತಿ ಹೂಗಳೇ. ಅದು ಸೂರ್ಯ ಯಾವ ಕಡೆ ಇದೆ ಆ ಕಡೆ ತಿರುಗಿ ನಿಂತಿತ್ತು. ತುಂಬ ಕಡೆ ಮೊಗ್ಗುಗಳು ಕೂಡ ಇದ್ವು. ಆ ವಾತಾವರಣ ತುಂಬಾ ಖುಷಿ ಅನ್ನಿಸ್ತು ನನಗೆ. ಹಾಗೆ ರೋಡಲ್ಲಿ ಬರುವಾಗ ಅಲ್ಲಿ ರೋಡ್ ಕಾಮಗಾರಿ ಕೂಡ ನಡೀತಿತ್ತು. ಹಾಗೆ ಸ್ವಲ್ಪ ಧೂಳು ಕೂಡ ಹೆಚ್ಚಾಗೇ ಇತ್ತು ಅಂತ ಹೇಳ್ಬೋದು. ಅಲ್ಲಿಂದ ನಾವು ಹುಬ್ಬಳ್ಳಿ ಮಠಕ್ಕೆ ಬಂದವು. ಹುಬ್ಬಳ್ಳಿ ಮಠದಲ್ಲಿ ಅನುಕೂಲ ಹಾಗೆ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ಸ್ಲಿಪ್ಪರ್ ಸ್ಟ್ಯಾಂಡಿಗೆ ಸ್ಲಿಪ್ಪರ್ಗಳನ್ನೆಲ್ಲ ಬಿಟ್ಟು ಅಲ್ಲಿಂದ ನಾವು ಹೊರಟು ಬಂದು ಇಲ್ಲೂ ಕೂಡ ದೇವರ ಫೋಟೋ ಹಾಗೆ ವೀಡಿಯೋಗಳನ್ನ ತೆಗೆಯೋಕ್ಕೆ ಅನುಮತಿ ಇಲ್ಲದ ಕಾರಣ ನಾವೆಲ್ಲೂ ಕೂಡ ದೇವರ ಫೋಟೋ ಹಾಗೆ ವೀಡಿಯೋಗಳನ್ನ ತೆಗೆದಿಲ್ಲ. ಇಲ್ಲೂ ಕೆಲವೊಂದು ಮೆಮೊರಿಗೋಸ್ಕರ ಫೋಟೋಗಳನ್ನ ತೆಗೆದುಕೊಂಡು ಹಾಗೆ ತ್ರಿಶೂಲ ಇರುವಂತಹ ಗಂಧವನ್ನು ಹಣೆಗೆ ಹಾಕಿಸ್ಕೊಂಡು ಕೂಡ ಫೋಟೋಗಳನ್ನ ತೆಗೆದುಕೊಂಡು ತುಂಬಾ ಚೆನ್ನಾಗಿತ್ತು. ಎಲ್ಲ ಫೋಟೋಗಳು ಕೂಡ ತುಂಬಾ ಚೆನ್ನಾಗಿ ಮೆಮೊರಿಯಾಗಿ ಉಳಿದಿದೆ. ಹಾಗೆ ನಾವು ಇಲ್ಲಿ ಸನ್ನಿಧಾನದ ಒಳಗಡೆ ಹೋಗೋವರೆಗೆ ಕೂಡ ವೀಡಿಯೋಗಳನ್ನ ಮಾಡ್ಕೊಂಡಿದ್ವಿ. ಸನ್ನಿಧಾನದ ಒಳಗೆ ಹೋದ ನಂತರ ವೀಡಿಯೋ ಆಗಲಿ ಫೋಟೋಗಳು ಇಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ನಿಂತು ನಾವು ಒಳಗಡೆ ಹೋದ್ವು. ಇದು ಆರುಡ ಜ್ಯೋತಿ. ಇದು ತುಂಬ ಶಕ್ತಿಯುತವಾದ ಜ್ಯೋತಿ ಅಂತಲೇ ಹೇಳ್ಬೋದು. ಯಾವುದೇ ಮಳೆ ಹಾಗೆ ಬಿರುಗಾಳಿ ಬಂದರೂ ಕೆಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ನಾವು ದರ್ಶನ ಮಾಡಿ ಹೊರಗಡೆ ಬಂದವು. ಒಳಗಡೆ ನಾವು ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆದಿಲ್ಲ. ಅಲ್ಲಿಂದ ನಾವು ಹೊರಗಡೆ ಬಂದು ಸಮಾಧಿ ಮಂದಿರ ಅಲ್ಲಿಗೂ ಕೂಡ ಹೋಗಿ ಬಂದವು. ನಂತರ ಭೂ ಕೈಲಾಸ ಅಂದರೆ ಕೈಲಾಸ ಮಂದಿರ, ಅದು ಭೂ ಕೈಲಾಸ ಅಂತಲೇ ಹೇಳ್ಬೋದು. ಅಷ್ಟು ಸುಂದರವಾಗಿತ್ತು. ಅಲ್ಲಿರುವಂತಹ ಒಂದೊಂದು ಚಿತ್ರಗಳು ಕೂಡ ತುಂಬ ಮನಸ್ಸೆಳೆಯೋ ಥರ ಇದ್ವು. ನೋಡೋಕ್ಕೂ ಕೂಡ ತುಂಬ ಆಕರ್ಷಣೀಯವಾಗಿ ನೋಡಿ, ನಿಮಗೊಂದ್ಸಲ ತೋರಿಸ್ತೀನಿ. ಅದನ್ನು ಎಷ್ಟು ಸುಂದರವಾಗಿದೆ ಅಂದರೆ ನಿಜವಾಗ್ಲೂ ತುಂಬ ಮನಸ್ಸೆಳೆಯುತ್ತೆ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಮಹಾರಾಜರು ಮೇಲೆ ಇರುವಂತಹ ಇದು ಉಪಾಸನಾ ಚಿತ್ರ. ಮಠ ಅಂದರೆ ಹಾಗೆ ಅಲ್ಲಿ ಶಾಂತಿ ನೆಮ್ಮದಿ ಸಿಗುವಂಥ ಸ್ಥಳ ಅಂತಲೇ ಹೇಳ್ಬೋದು. ನಮಗೂ ಕೂಡ ಅಲ್ಲಿ ತುಂಬ ಖುಷಿ ಅನ್ನಿಸ್ತು. ಹಾಗೆ ಅಲ್ಲಿಂದ ಹೊರಟು ಬಂದು ಅಲ್ಲಿ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ಕೂಡ ಸವಿದ್ವು. ವಯಸ್ಸಾದವರಿಗೆ ಅಂತ ಟೇಬಲ್ ಅನುಕೂಲ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಹೊರಟು ನವಿಲು ತೀರ್ಥಕ್ಕೆ ಬಂದವು. ನವಿಲು ತೀರ್ಥಕ್ಕೆ ಬರುವ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಂಜೆ ಬಂದು ಡ್ಯಾಮ್ ಎಲ್ಲನೂ ನೋಡಿಕೊಂಡು ಒಳಗಡೆ ಬಿಡಲ್ಲ. ಸೊ ಹಾಗಾಗಿ ಸ್ವಲ್ಪ ದೂರದಲ್ಲೇ ನಿಂತು ನಾವು ಡ್ಯಾಮನ್ನ ವೀಕ್ಷಣೆ ಮಾಡಿದ್ವಿ. ಹಾಗೆ ಕೆಲವೊಂದು ಗ್ರೂಪ್ ಫೋಟೋಸ್ಗಳು ಸಿಂಗಲ್ ಫೋಟೋಸ್ಗಳು ಕೂಡ ತೆಗೆದುಕೊಂಡ್ವು. ಇದು ಇಂದಿರಾ ಗಾಂಧಿ ಅಣೆಕಟ್ಟು. ಅಲ್ಲಿಂದ ನಾವು ಹೊರಟು ಬಂದು ಸಂಜೆ ಆಗ್ತಿತ್ತು. ಸಂಜೆ ಮಕ್ಕಳ ಜೊತೆ ಮಕ್ಕಳಾಗಿ ತುಂಟಾಟ ಮಾಡಿ ನಾವೆಲ್ಲ ಫ್ರೆಂಡ್ಸು ಸೇರ್ಕೊಂಡು ಆಟ ಆಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಮೆಮೊರಿ ಕೂಡ ಅಲ್ಲಿ. ಹಾಗೆ ಕೆಲವೊಂದು ಫೋಟೋಸ್ಗಳನ್ನ ತೆಗೆದುಕೊಂಡು ನೇಚರಲ್ಲಿ ಫೋಟೋಸ್ಗಳು ತೊಗೊಳ್ಳೋದು ಅಂದ್ರೇ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಹಾಗೆ ಮೆಮೊರಿ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾವು ತುಂಬಾ ಫೋಟೋಸ್ಗಳು ತೊಗೊಂಡು ಸಂಜೆ ಸೂರ್ಯ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಸಂಜೆ ಕಾಫಿ ಟೈಮ್ ಆಗಿದ್ದರಿಂದ ಭಟ್ರು ಕೂಡ ಕಾಫಿಯನ್ನು ರೆಡಿ ಮಾಡ್ತಿದ್ರು. ನಾವು ಯಾವಾಗಲೂ ಫ್ಯಾಮಿಲಿ ಜೊತೆ ಕಾಫಿಯನ್ನು ಕುಡಿತಾ ಇರ್ತೀವಿ. ಇಲ್ಲಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಇಬ್ಬರು ಜೊತೆನೂ ಸೇರಿ ನಾವು ಕಾಫಿಯನ್ನು ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಆ ಮೆಮೊರಿ
ಯಾವಾಗಲೂ ಶಾಶ್ವತವಾಗಿರುತ್ತೆ. ಹಾಗೆ ನಾವು ಅಲ್ಲಿಂದ ಸಂಜೆ ಆಗಿದ್ದರಿಂದ ಅಲ್ಲಿಂದ ಹೊರಟು ನಾವು ಸೌದತ್ತಿ ಯಲ್ಲಮ್ಮ ಟೆಂಪಲಿಗೆ ಬಂದು ಅಲ್ಲಿ ಮೊದಲನೇ ಸಲ ಬಂದಾಗ ಕಳಶ ನೋಡಿ ಈಡ್ಗಾಯಿ ಹೊಡೆಯೋದು ಪದ್ಧತಿ ಇರುತ್ತೆ. ನಾವು ಅದನ್ನು ಹೊಡೆದು ನಂತರ ಹೋದ್ವು. ನಾನು ಕೂಡ ಫಸ್ಟ್ ಟೈಮ್ ಅಲ್ಲಿಗೆ ಹೋಗಿದ್ದು. ನಾವು ಟೆಂಪಲಿಗೆ ಬಂದಾಗ ತುಂಬಾ ಕತ್ತಲಾಗಿತ್ತು. ನೀವು ಗಮನಿಸ್ತಿರ್ಬೋದು ಎಷ್ಟು ಕತ್ತಲಾಗಿದೆ ಅಂತ. ಇಲ್ಲೂ ಕೂಡ ದೇವರ ಫೋಟೋ ಹಾಗೆ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ನಾವು ಕ್ಯೂ ಅಲ್ಲಿ ಏನು ನಿಂತಿದ್ವೋ ಆವಾಗ ಮಾತ್ರ ನಾವು ಫೋಟೋಸ್ಗಳು ಮತ್ತು ವಿಡಿಯೋಗಳನ್ನ ತೆಗೆದುಕೊಂಡಿದ್ದೀವಿ. ಕತ್ತಲಾಗಿದ್ದರೂ ಕೂಡ ತುಂಬಾ ಕ್ಯೂ ಇತ್ತು. ನೀವು ಗಮನಿಸ್ತಿರ್ಬೋದು ಎಷ್ಟು ದೊಡ್ಡ ಕ್ಯೂ ಇದೆ ಅಂತ. ನಾವು ಗೋಪುರದ ಫೋಟೋಗಳನ್ನ ಮಾತ್ರ ತೆಗ್ದಿದ್ದೀವಿ ಅಷ್ಟೇ. ಹಾಗೆ ಕೆಲವೊಂದು ಫೋಟೋಸ್ಗಳನ್ನ ತೆಗೆದುಕೊಂಡು ಹಾಗೆ ಅಲ್ಲಿ ಇದ್ದ ಬೆಳೆಗಾರರಿಂದ ಬೆಳೆಗಳನ್ನ ಕೂಡ ತೋರಿಸ್ಕೊಂಡು ತುಂಬಾ ಸುಂದರವಾಗಿದ್ವು. ಅಲ್ಲಿಂದ ಹೊರಟು ನಾವೇನು ಮಾಡಿದ್ವು, ಎಲ್ಲಿ ಹೋಗಿದ್ವು, ಏನೇನು ಎಂಜಾಯ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.